श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 27ನೇ ಅಧ್ಯಾಯದಲ್ಲಿ 41ನೇ ಶ್ಲೋಕ. ಇತ್ಯುಕ್ತ್ವಾ ಪ್ರಮುಖಾತ್ ತಸ್ಯ ರಥೇನೈವ ಸರ್ವಲೋಕಸ್ಯ ಪಶ್ಯತಃ ಜಿತ್ವಾ ಸೂರ್ಯಸುತಂ ಭೀಮಃ ಕೌರವಾಣಾಂ ಅನೀಕಿನಿ ಸರ್ವಾಂ ವಿದ್ರಾವಯಾಮಾಸ ದ್ರೌಣಿ ದುರ್ಯೋಧನಾವೃತಾಂ. ಭೀಮಸೇನ ದೇವರು ಮತ್ತು ಕರ್ಣ ಅವರ ಇಬ್ಬರ ಮಧ್ಯದಲ್ಲಿ ಯುದ್ಧ ಆಗ್ತಾ ಇತ್ತು. ಅನೇಕ ಬಾರಿ ಕರ್ಣ ಸೋತದ್ದುಂಟು. ಆದರೂ ಕೂಡ ತೂಬರ ಅಂತ ಹೇಳಿದ ಅಂತ ಅವನ ನಾಲಿಗೆಯನ್ನು ಕತ್ತರಿಸಬೇಕು ಅಂತ ಹೋಗ್ತಾ ಇದ್ದಾರೆ ಭೀಮಸೇನ ದೇವರು. ಆಗ ಆ ಕರ್ಣನ ಸಾರಥಿ ಶಲ್ಯ, ಮದ್ರದೇಶದ ರಾಜ ಮದ್ರರಾಟ್ ಅವರು ಹೇಳ್ತಾರೆ, ನೀನು ಇವನನ್ನ ಸಂಹಾರ ಮಾಡಬೇಡ, ಅಂದ್ರೆ ಅವನ ನಾಲಿಗೆಯನ್ನ ಕತ್ತರಿಸಬೇಡ. ಯಾಕೆ? ನೀನು ನಾಲಿಗೆಯನ್ನ ಕತ್ತರಿಸಿಬಿಟ್ರೆ ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನೆ, ಇವನು ನಾಲಿಗೆ ಕತ್ತರಿಸಿಬಿಟ್ರೆ, ಕರ್ಣನ ನಾಲಿಗೆ ಕತ್ತರಿಸಿಬಿಟ್ರೆ ಯುದ್ಧಕ್ಕೆ ಬರುವಂತೆ ಇಲ್ಲ, ಅಂಗವೈಕಲ್ಯರು ಯುದ್ಧಕ್ಕೆ ಬರುವಂತೆ ಇಲ್ಲ, ಅವ್ರ ಜೊತೆಗೆ ಕ್ಷತ್ರಿಯರು ಯುದ್ಧ ಮಾಡೋದೂ ಇಲ್ಲ. ಅದರಿಂದ ಇವನು ಅಂಗಹೀನ ಆಗಿಬಿಡ್ತಾನೆ, ಅರ್ಜುನ ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಅರ್ಜುನ ಪ್ರತಿಜ್ಞೆ ಮಾಡಿದ್ದಾನೆ, ಕರ್ಣನನ್ನ ಸಂಹಾರ ಮಾಡ್ತೀನಿ ಹಾಗೆ ಅಂತ. ಅದರಿಂದ ನೀನು ಕರ್ಣನ ನಾಲಿಗೆಯನ್ನ ಕತ್ತರಿಸಬೇಡ ಅಂತ ಭೀಮಸೇನ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೋತಾರೆ ಶಲ್ಯ. ಅದರಿಂದ ಭೀಮಸೇನ ದೇವರು ಅವರನ್ನು ಬಿಟ್ಟು ಬಿಡ್ತಾರೆ. ಇತ್ಯುಕ್ತ್ವಾ ಪ್ರಮುಖಾತಸ್ಯ ರಥೇನ ಏವತು ಮದ್ರಗ ವೈಕರ್ತನಂ ಅಪೋವಾಹ ಸರ್ವಲೋಕ. ಅಪೋವಾಹ ಅಂದ್ರೆ ಅನ್ಯತ್ರ ನಿನ್ನೆ, ಬೇರೆ ಕಡೆ ಕರ್ಕೊಂಡು ಹೋಗ್ಬಿಟ್ರು. ಯಾವಾಗ ಭೀಮಸೇನ ದೇವರು ಬಿಟ್ರು ಆಗ ಕರ್ಣನನ್ನ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಟ್ರು ಶಲ್ಯರಾಜ. ಸರ್ವಲೋಕಸ್ಯ ಪಶ್ಯತಃ, ಎಲ್ಲರೂ ನೋಡ್ತಾ ಇರುವಾಗಲೇ ಆದ ಘಟನೆ ಇದು. ಅದರಿಂದ ಕರ್ಣನಿಗಿಂತಲೂ ಅತೀ ಉತ್ತಮವಾದ ವೀರ ಪರಾಕ್ರಮ ಅದು ಭೀಮಸೇನ ದೇವರಿಗೆ ಎಂಬುದು ಸ್ಪಷ್ಟವಾಗ್ತದೆ. ಅದಾದ ಮೇಲೆ ಜಿತ್ವಾ ಸೂರ್ಯಸುತಂ ಭೀಮಃ, ಕರ್ಣನನ್ನ ಗೆದ್ದು ಭೀಮಸೇನ ದೇವರು ಕೌರವರ ಸೈನ್ಯದಲ್ಲಿ ಎಲ್ಲರನ್ನು ಕೂಡ ವಿದ್ರಾವಯಾಮಾಸೆ, ಎಲ್ಲರನ್ನು ಕೂಡ ಓಡಿಸಿಬಿಡ್ತಾರೆ. ಎಲ್ಲರೂ ಅಂದ್ರೆ ಯಾರು? ದ್ರೌಣಿ, ಅಶ್ವತ್ಥಾಮರು, ದುರ್ಯೋಧನ, ಇವರೇ ಮೊದಲಿಂದ ಸುತ್ತುವರಿಯಲ್ಪಟ್ಟ ಎಲ್ಲರನ್ನು ಕೂಡ ಅವರು ಓಡಿಸಿದ್ರು ಅಂತ ಅರ್ಥ. ಅಕ್ಷೌಹಿಣೀ ತ್ರಯಂ ತೇನ ತದಾ ವಿಲುಲಿತಂ ಕ್ಷಣಾತ್ ತದೈವ ಗುರುಪುತ್ರೋ ಯಾತ್ ಪಾಂಡವಾನಾಮನೀಕಿನೀ. ಅಕ್ಷೌಹಿಣಿ ತ್ರಯಂ, ಕೌರವರ ಸೈನ್ಯದಲ್ಲಿ 3 ಅಕ್ಷೌಹಿಣಿ ಸೈನ್ಯವನ್ನ ಭೀಮಸೇನ ದೇವರು ಅವತ್ತು ಸಂಹಾರ ಮಾಡಿದ್ರು ಒಂದು ಕ್ಷಣದಲ್ಲಿ. ತದೈವ, ಆ ಸಂದರ್ಭದಲ್ಲಿ ಗುರುಪುತ್ರರಾದ ಅಶ್ವತ್ಥಾಮಾಚಾರ್ಯರು ಪಾಂಡವರ ಸೈನ್ಯದ ಹತ್ರ ಬಂದರು. ಅವರು ವಿಮೃದ್ಯ ಸಕಲಾಂ ಸೇನಾಂ ಕೃತ್ವಾ ಚ ವಿರಥಂ ನೃಪಂ ದೃಷ್ಟದ್ಯುಮ್ನಂ ಯಮೌ ಚೈವ ಸಾತ್ಯಕಿಂ ದ್ರೌಪದಿ ಸುತಾನ್ ಕ್ಷಣೇನ ವಿರತೀಕೃತ್ಯ ಸರ್ವಾಂಶ್ಚಕ್ರೇ ನಿರಾಯುಧಾನ್. ಅಲ್ಲಿ ಅಶ್ವತ್ಥಾಮರು ಬಂದು ಪಾಂಡವರ ಸೈನ್ಯದ ಹತ್ರ ಬಂದು ವಿರಥಂ ನೃಪಂ, ಯುಧಿಷ್ಠಿರನ ಜೊತೆಗೆ ಯುದ್ಧ ಮಾಡಿ ಯುಧಿಷ್ಠಿರನ ರಥವನ್ನ ನಾಶ ಮಾಡಿಬಿಡ್ತಾರೆ. ದೃಷ್ಟದ್ಯುಮ್ನಂ ಯಮೌ ಚೈವ, ದೃಷ್ಟದ್ಯುಮ್ನ, ಯಮೌ ಅಂದ್ರೆ ನಕುಲ ಸಹದೇವರು ಮತ್ತು ಸಾತ್ಯಕಿ ಮತ್ತು ದ್ರೌಪದಿಯ ಮಕ್ಕಳು ಎಲ್ಲರನ್ನು ಕೂಡ ಒಂದು ಕ್ಷಣದಲ್ಲಿ ರಥ ಇಲ್ಲದವರನ್ನಾಗಿ ನಿರಾಯುಧರನ್ನಾಗಿ ಮಾಡಿಬಿಟ್ರು. ತಾನ್ ಭಗ್ನದರ್ಪಾನ್ ರಣತೋಪಯಾತಾನ್ ಅನ್ವೇವ ಬಾಣಾನ್ ಅವೃತಂ ಬಾಣಾವೃತಮಂತರಿಕ್ಷಂ ಕುರ್ವನ್ಯಯೋ ಧರ್ಮರಾಜಸ್ತಮಾಹ ಕಿಂ ನ ಸ್ವಧರ್ಮೇ ನಿರತಾನ್ ವಿಹಂಸಿ. ತಾನ್ ಭಗ್ನದರ್ಪಾನ್ ಅತಃ ಅಹಂಕಾರಾನ್ ಅಂತ ಬರೀತಾರೆ. ರಣತಃ ಅಪಯಾತಾನ್, ಅಶ್ವತ್ಥಾಮರು ಅವರ ದರ್ಪವನ್ನೆಲ್ಲ ನಾಶ ಮಾಡಿಬಿಟ್ರು, ಅವರ ಅಹಂಕಾರವನ್ನೆಲ್ಲ ಖಂಡನೆ ಮಾಡಿಬಿಟ್ರು. ಅಷ್ಟು ಹೀನಾಯವಾದ ಸೋಲು. ಯುಧಿಷ್ಠಿರ
ದುಷ್ಟದ್ಯುಮ್ನ, ನಕುಲ ಸಹದೇವ, ಸಾತ್ಯಕಿ, ಉಪಪಾಂಡವರು ಎಲ್ಲರಿಗೂ ಒಂದು ಕ್ಷಣದಲ್ಲಿ ಆ ರಥ ಮಾಡಿಬಿಟ್ರು. ಅವರೆಲ್ಲರೂ ಕೂಡ ಯುದ್ಧದಿಂದ ಓಡಿ ಹೋಗ್ತಾ ಇದ್ದಾರೆ. ರಣತಃ ಅಪಾಯಾತಾನ್ ಪರಾವೃತ್ಯ, ಆ ರೀತಿಯಾಗಿ ಹೋಗುತ್ತಾ ಇರುವ ಯುಧಿಷ್ಠಿರಾದಿಗಳನ್ನು ಕೂಡ ಅನ್ವೇವ ಬಾಣಾವೃತಂ ಬಾಣೈಹಿ ಆಚ್ಛಾದಿತಂ ಅಂತರಿಕ್ಷಂ ಕುರ್ವನ್ಯಯವ್, ಅವರನ್ನು ಹಿಂಬಾಲಿಸಿಕೊಂಡು ಇಡೀ ಆಕಾಶವನ್ನ ಬಾಣದಿಂದ ಮುಚ್ಚು ಮಾಡಿ ಅಶ್ವತ್ಥಾಮಾಚಾರ್ಯರು ಅವರನ್ನು ಹಿಂಬಾಲಿಸಿಕೊಂಡು ಹೋಗ್ತಾ ಇದ್ದಾರೆ. ಸಾಮಾನ್ಯವಾಗಿ ಯಾರು ರಥದಿಂದ ಯುದ್ಧದಿಂದ ಪರಾವೃತರಾಗಿ ಓಡಿ ಹೋಗ್ತಾರೆ ಅವರನ್ನು ಹಿಂಬಾಲಿಸಿಕೊಂಡು ಯುದ್ಧ ಮಾಡೋದಿಲ್ಲ. ಆ ರೀತಿಯಾಗಿ ಹೋಗ್ತಾ ಇದ್ದರೂ ಕೂಡ ಅಶ್ವತ್ಥಾಮರು ಬಿಡ್ತಾ ಇಲ್ಲ ಅಂತ. ಆಗ ಧರ್ಮರಾಜ ತಮಾಹ, ಅವರನ್ನು ನೋಡಿ ಧರ್ಮರಾಜ ಕೇಳ್ತಾನಂತೆ ಅಶ್ವತ್ಥಾಮರನ್ನು ನೋಡಿ, ಸ್ವಧರ್ಮೇ ನಿರತಾನ್ ಅಸ್ಮಾನ್ ಕಿಮರ್ಥಂ ವಿಹಂಸಿ, ಹಾಗೆಂತ. ಸ್ವಧರ್ಮದಲ್ಲಿ ಇರತಕ್ಕ ನಮ್ಮನ್ನ ಯಾಕೆ ಹಿಂಸೆ ಮಾಡ್ತಾ ಇದ್ದೀನಿ ನೀನು? ಹಾಗೆ ನಾವಂತ ಹೋಗ್ತಾ ಇದ್ದೀವಿ, ನಿನ್ನ ಜೊತೆಗೆ ಯುದ್ಧ ಮಾಡಿಕ್ ಆಗೋದಿಲ್ಲ, ನಾವು ಹೋಗ್ತಾ ಇದ್ದೀವಿ, ನಮ್ಮನ್ನ ಯಾಕೆ ಹಿಂಸೆ ಮಾಡ್ತೀಯಾ ಹಾಗೆ ಅಂತ. ಕ್ಷತ್ರಿಯಾನ್ ಪರಮಧರ್ಮಸ್ಥೋ ಮಾಹಿಂಸಿ ರೀತಿ ಚೋದಿತಃ ಪ್ರಹಸ್ಯತಾನ್ ವಿಹಾಯೈವ ಯಯೌ ಯತ್ರ ಅಚ್ಯುತ ಅರ್ಜುನೌ. ಕ್ಷತ್ರಿಯಾನ್ ಪರಮಧರ್ಮಸ್ಥಃ, ಕ್ಷತ್ರಿಯರ ಧರ್ಮದಲ್ಲಿ ಇರತಕ್ಕವರು ನಾವು, ನಮ್ಮನ್ನ ಯಾಕೆ ಹಿಂಸೆ ಮಾಡ್ತಿ? ಯಾರು ಬಲಿಷ್ಠರಿದ್ದಾರೋ ಅವ್ರ ಜೊತೆಗೆ ಯುದ್ಧ ಮಾಡು, ನಿನ್ ಜೊತೆಗೆ ಯುದ್ಧ ಮಾಡಕ್ಕಾಗಲ್ಲ ಅಂತಾನೆ ನಾವು ಹೋಗ್ತಾ ಇದ್ದೀವಿ ಹಾಗೆ ಅಂತ. ಈ ರೀತಿಯಾಗಿ ಹೇಳಿದಾಗ ಅವರು ನೋಡಿ ನಕ್ಕಿ ಅಶ್ವತ್ಥಾಮಾಚಾರ್ಯರು ಯಯೌ ಯತ್ರ ಅಚ್ಯುತ ಅರ್ಜುನೌ, ಎಲ್ಲಿ ಕೃಷ್ಣ ಮತ್ತು ಅರ್ಜುನ ಇದ್ದರಲ್ವಾ ಆ ಕಡೆಗೆ ಅಶ್ವತ್ಥಾಮರು ಹೋದರು ಅಂತ ಹೇಳ್ತಾ ಇದ್ದಾರೆ. ಸಂಶಪ್ತಕೈಸ್ತತ್ರ ಸಂಯುಧ್ಯಮಾನಂ ಸಮಾಹ್ವಯಾಮಾಸ ಸುರೇಂದ್ರಸೂನುಂ ಸಬಾಣಯುಕ್ತಂ ಭುಜಗೇಂದ್ರಕಲ್ಪಂ ಉನ್ನಮ್ಯ ಬಾಹುಂ ಯುಧಯೇ ಸುಶೂರಂ. ಆಗ ಸಂಶಪ್ತಕಿ, ಆ ಅರ್ಜುನ ಎಲ್ಲಿ ಯುದ್ಧ ಮಾಡ್ತಾ ಇದ್ರು? ಸಂಶಪ್ತಕರು ಅಂತ ಒಂದು ಗುಂಪು ಅವ್ರ ಜೊತೆಗೆ ಯುದ್ಧ ಮಾಡ್ತಾ ಇದ್ರು. ಅವ್ರ ಜೊತೆಗೆ ಯುದ್ಧ ಮಾಡ್ತಾ ಇದ್ದ ಆ ಅರ್ಜುನನನ್ನ ಕರೀತಾರೆ. ಯಾರು? ಅಶ್ವತ್ಥಾಮಾಚಾರ್ಯರು ಬಾಣದಿಂದ ಕೂಡಿ ಕರೆಯುತ್ತಾ ಇದ್ದಾರೆ. ಅವರ ಬಾಣಯುಕ್ತಂ ಭುಜಗೇಂದ್ರ ಶೇಷ ತೇನ ಕಲ್ಪಂ ಸದೃಶಂ. ಅಶ್ವತ್ಥಾಮರ ಬಾಣ ಅಂದ್ರೆ ಅದೊಂದು ಶೇಷದೇವರಿಗೆ ಸದೃಶವಾದದ್ದು, ಅಷ್ಟು ಬಲಿಷ್ಠವಾದದ್ದು ಅಂತ. ಅಂತ ಬಾಣಗಳಿಂದ ತೆಗೆದು ಯುದ್ಧಕ್ಕಾಗಿ ಆ ಅರ್ಜುನನ ಕರೆದರು ಅಂತ ಅರ್ಥ. ಪಾರ್ಥ ಸಂಶಪ್ತಕ ಗಣೈಃ ಸಂಸೃಷ್ಟ ಸಮರಾರ್ಥಿಭಿಃ ಆಹೂತೋ ದ್ರೋಣಿನಾ ಚೈವ ಕಾರ್ಯಂ ಕೃಷ್ಣಮಪೃಚ್ಛತ ಚೋದಯಾಮಾಸ ಚ ಹಯಾನ್ ಕೃಷ್ಣೋ ದ್ರೋಣಿರಥಂ ಪ್ರತಿ ಉಭೌ ಚತಾವಸ್ತ್ರವಿದಾಂ ಪ್ರಧಾನೋ ಮಹಾಬಲೌ ಸಂಯತಿ ಜಾತದರ್ಪೌ ಶರೈಃ ಸಮಸ್ತಾ ಪ್ರದಿಶೋ ದಿಶಶ್ಚ ದ್ರೋಣೇಂದ್ರಸೂನೋತಿಮಿರಾಕೃತುಃ ದ್ರೌಣಿಸ್ತದಾ ಸ್ಯಂದನವಾಜಿರೋಮಸ್ವರೋಮಕೂಪಧ್ವಜ ಕಾರ್ಮುಕೇಭ್ಯಃ ಶರಾನಮೋಘಾನ್ ಸತತಂ ಸೃಜಾನೋ ಭವಂತ ಪಾರ್ಥಂ ಶರಪಂಜರೇನ. ಎಷ್ಟು ಚಂದ ಇದೆ ನೋಡಿ. ಪಾರ್ಥ ಅರ್ಜುನ ಸಂಶಪ್ತಕ ಗಣರ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿದರೆ ಅಶ್ವತ್ಥಾಮರು ಕರಿತಾ ಇದ್ದಾರೆ, ಯುದ್ಧಕ್ಕಾಗಿ ಕರಿತಾ ಇದ್ದಾರೆ. ಆಗ ಏನ್ ಮಾಡಬೇಕು? ಸಂಶಪ್ತಕರನ್ನ ಬಿಟ್ಟು ಅಶ್ವತ್ಥಾಮರ ಜೊತೆಗೆ ಯುದ್ಧ ಮಾಡಬೇಕು ಅಥವಾ ಇವ್ರ ಜೊತೆಗೆ ಮುಂದುವರಿಸಬೇಕು ಅಂತ ಅರ್ಜುನನಿಗೆ ಸಂಶಯ ಬಂತು. ಆಗ ಕೃಷ್ಣನನ್ನ ಕೇಳ್ತಾರೆ, ಸ್ವಾಮಿ ಏನ್ ಮಾಡಬೇಕು ಹಾಗೆ ಅಂತ. ಪರಮಾತ್ಮ ಹೇಳಿದ, ಸಂಶಪ್ತಕರು ಎಲ್ಲಿ ಹೋಗಲ್ಲ, ಅಶ್ವತ್ಥಾಮರನ್ನ ಅವ್ರ ಜೊತೆಗೆ ಯುದ್ಧ ಮಾಡೋಣ ಅಂತ ರಥವನ್ನ ಅಶ್ವತ್ಥಾಮರ ಕಡೆ ಕರ್ಕೊಂಡು ಬರ್ತಾ ಇದ್ದಾರೆ ಕೃಷ್ಣ. ಅವರಿಬ್ಬರ ಮಧ್ಯದಲ್ಲಿ, ಅರ್ಜುನ ಮತ್ತು ಅಶ್ವತ್ಥಾಮರ ಮಧ್ಯೆ ಯುದ್ಧ ಪ್ರಾರಂಭ ಆಯಿತು. ಇಬ್ಬರು ಮಹಾಬಲಿಷ್ಠರು, ಭಾರಿ ಮುಖ್ಯ ಸ್ಥಾನದಲ್ಲಿ ಇರುವವರು. ಶರೈಹಿ ಸಮಸ್ತ ಪ್ರದಿಶೋ ದಿಶಶ್ಚ, ಅವರ ಬಾಣಗಳಿಂದ ಎಲ್ಲಾ ದಿಕ್ಕು ವಿದಿಕ್ಕುಗಳು ಎಲ್ಲ ಕಡೆ ಬಾಣ ತುಂಬಿ ಹೋಯ್ತು, ಅಷ್ಟು ಬಾಣಗಳು. ಆಗ ಏನು ಮಾಡಿದ್ರು ಅರ್ಜುನನನ್ನ ಸೋಲಿಕ್ಕಾಗ್ತಾ ಇಲ್ಲ. ಆಗ ಅಶ್ವತ್ಥಾಮರು ಏನ್ ಮಾಡಿದ್ರು? ಎಲ್ಲ ಕಡೆ ಅಂಧಕಾರ, ಕತ್ತಲೆ ಆಗೋಯ್ತು. ದ್ರೌಣಿಹಿ ತದಾ ಸ್ಯಂದನ ವಾಜಿ ರೋಮ ಸ್ವರೋಮ ಕೂಪಧ್ವಜ ಕಾರ್ಮುಕೇಭ್ಯ. ಬಾಣಗಳನ್ನ ಕುದುರೆಗಳಿಂದ ಬಾಣವನ್ನ ಬಿಡ್ಲಿಕ್ಕೆ ಶುರು ಮಾಡಿದ್ರಂತೆ. ಅವರ ಅಶ್ವತ್ಥಾಮರ ರಥದಿಂದ ಬಾಣಗಳು, ಕುದುರೆಯ ರೋಮಗಳಿಂದ ಬಾಣಗಳು, ತಮ್ಮ ರೋಮದಿಂದ ಬಾಣಗಳು,
ಎಲ್ಲ ಕಡೆಯಿಂದಲೂ ಕೂಡ ಬಾಣಗಳನ್ನ ಸೃಷ್ಟಿ ಮಾಡಿ ನೋಡಿ. ಇದೆ ರುದ್ರದೇವರ ಸಾಮರ್ಥ್ಯ ನೋಡಿ. ನಾವು ಸಾಮಾನ್ಯ ಬತ್ತಲಿಕೆಯಿಂದ ಒಂದು ಬಾಣವನ್ನು ತೆಗೆದು ಬಿಡ್ತೀವಿ, ಅವರು ಹಾಗಿಲ್ಲ. ಶರಾನ್ ಅಮೋಘಾನ್ ಸತತಂ ಸೃಜಾನಃ. ಕುದುರೆಗಳ ರೋಮದಿಂದ, ತಮ್ಮ ರೋಮದಿಂದ, ಎಲ್ಲ ಕಡೆಯಿಂದಲೂ ಕೂಡ ಬಾಣಗಳು, ಅಷ್ಟು ಬಾಣಗಳು ಅರ್ಜುನನ ಮೇಲೆ, ಪಾಂಡವರ ಮೇಲೆ ಅವರು ಬಿಟ್ರು. ಅದು ಎಂಥದ್ದು? ಅಮೋಘಾನ್, ಅದು ವ್ಯರ್ಥ ಆಗೋದಿಲ್ಲ. ಅಂತಹ ಅಮೋಘವಾದ ಬಾಣಗಳನ್ನ ಸೃಷ್ಟಿ ಮಾಡಿ ಭವಂದ ಶಾರ್ಧಂ ಶರಪಂಜರೇನ, ಶರಪಂಜರದಿಂದ ಅರ್ಜುನನನ್ನ ಕಟ್ಟಿ ಹಾಕಿದರು ಅಂತ ಹೇಳ್ತಾ ಇದ್ದಾರೆ. ಆಗ ಅರ್ಜುನ ಮೂರ್ಛೆ ಹೊಂದುತ್ತಾರೆ. ಪರಮಾತ್ಮ ಅವರನ್ನು ಆಲಿಂಗನ ಮಾಡಿ, ಅರ್ಜುನನನ್ನು ಆಲಿಂಗನ ಮಾಡಿ ಅವರನ್ನ ಮತ್ತೆ ಮೂರ್ಛೆಯಿಂದ ಎಚ್ಚೆತ್ತುಕೊಳ್ಳುವಂತೆ ಮಾಡ್ತಾರೆ ಅಂತ ಮುಂದಿನ ಶ್ಲೋಕದಲ್ಲಿ ಬರುತ್ತದೆ. ಅದನ್ನೆಲ್ಲ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.